विशेषण विश्रामस्यां शुभदास्य यजमानस्य गोत्रवस्य गुजरात गोत्रवस्य उग्रपनामदेस्य सह कुटुम्बानां मंजुळा नाम्न्याः नितिन कुमार नामदेस्य स्नेहा नाम्न्याः अथर्वा नामदेस्य दीपिका नाम्न्याः लक्कम्म नाम्न्याः सह कुटुम्बानां भारत गोत्रवस्य गोविंद स्वामी नामदेस्य सुमा नाम्न्याः यशस्विनी पटेल नामदेस्य प्रगति पटेल नामदेस्य सह कुटुम्बानां साके गोत्रवस्य मुनियम्मा नाम्न्याः सह कुटुम्बानां साके गोत्रवस्य नागराज नामदेस्य सह कुटुम्बानां साके गोत्रवस्य नागराज नामदेस्य सावित्रम्मा नाम्न्याः नवीन कुमार नामदेस्य ओम शिवाय नमः महेश्वराय नमः शतमे नमः विनायकाय नमः भागं देवेभ्यः शतमानं भवति शतायुः आयुष्येवेन्द्रिः प्रतिष्ठति ಇದು ಬಂದು ಇಲ್ಲಿ ಲಕ್ಷ್ಮಣೇಶ್ವರ ಅಂತ ಈ ಒಂದಕ್ಕೆ ಮಾತ್ರ ಬೇಟೆಗೆ ಹೋಗೋಣ ಮತ್ತೆಲ್ಲ ಲಿಂಗರೂಪದಲ್ಲಿ ಇದು ದೊಡ್ಡ ರಾಮಲಿಂಗಕ್ಕಿಂತ ದೊಡ್ಡ ಲಿಂಗ ಇದು ಭರತೇಶ್ವರ ಶತ್ರುಘ್ನೇಶ್ವರ ಮತ್ತು ಅವರ ಕಪಿಸೇನೆ ಇತ್ತಲ್ಲ ಆಂಜನೇಯ ಬಳಗ ಇತ್ತಲ್ಲ ಅವರೆಲ್ಲರೂ ಸಹ ಒಂದೊಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಅಂತ ಆ ಥರ ಈ ಒಂದು ರಾಮ ಭರತ ಲಕ್ಷ್ಮಣ ಎಲ್ಲರೂ ಅಷ್ಟೇ ಇದು ನಾನು ಮಾತ್ರ ಇದು ಒಂದು ರಾಮಲಿಂಗಕ್ಕಿಂತ ದೊಡ್ಡ ಲಿಂಗ ಸರ್ ವಿಶೇಷ ದಿನಗಳಲ್ಲಿ ಕಾರ್ತಿಕ್ ಮಾಸ ಅದು ಹೌದು ನಮ್ಮಲ್ಲಿ ಕಾರ್ತಿಕ್ ಮಾಸ ಅನ್ನೋದು ವಿಶೇಷವಾಗಿ ಮಾಡ್ತಾರೆ ಅವಾಗೆಲ್ಲ ಅಲಂಕಾರಗಳೆಲ್ಲ ಮಾಡಿ ಮಾಡ್ತಾರೆ ಜಾತ್ರೆಯಲ್ಲೂ ಇನ್ನೇನು ಇವತ್ತು ಶುಭಾರಂಭ ಇವತ್ತು ನಮ್ಮ ಪೂಜೆಯೊಂದಿಗೆ ಆವಾಗ ಅಲಂಕಾರ ಮಾಡ್ತಾರೆ ಸರ್ ಆದ್ಮೇಲೆ ಎಲ್ರಿಗೂ ನಮಸ್ಕಾರ. ಈ ದಿನ ಐತಿಹಾಸಿಕವಾಗಿರ್ತಕ್ಕಂಥ ಆವಣಿಯ 2026ನೇ ಸಾಲಿನ ರಥೋತ್ಸವದ ಪ್ರಥಮ ಪೂಜೆಯಾಗಿ ನಮ್ಮ ಕುಲದೈವ ಮಹರ್ಷಿ ವಾಲ್ಮೀಕಿಯವರ ಪೂಜೆಯೊಂದಿಗೆ ಮತ್ತು ಅದೇ ರೀತಿಯಾಗಿರ್ತಕ್ಕಂಥ ಆದಿ ಜಾಂಬವಂತನ ಒಂದು ಪೂಜಾ ಕೈಂಕರ್ಯಗಳು ಸಹ ಈ ದಿನ ಪ್ರಾರಂಭ ಆಗಿದೆ. ನಾವು ಈ ಒಂದು ನಮ್ಮ ನಾಯಕ ಕುಲಸ್ಥರಾಗಿ ಏನಪ್ಪ ಅಂತ ಹೇಳಿದ್ರೆ ಒಂದು ಹಿರಿಮೆ ಇದೆ ನಮಗೆ. ಇದು ವಾಲ್ಮೀಕಿಯ ಪುಣ್ಯಭೂಮಿ, ತಪೋಭೂಮಿ. ಇದು ಇಲ್ಲಿ ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯಾಗಿರ್ತಕ್ಕಂಥ ಕುರುಹುಗಳಿದೆ. ರಾಮಾಯಣದಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ ನಾವು ರಾಮನನ್ನು ಮಾತ್ರ ನೆನೆಸ್ಕೊತೀವಿ. ಅವರ ಸೃಷ್ಟಿಕರ್ತರು ಅಂತ ಹೇಳಿದ್ರೆ ನಮ್ಮ ಮಹರ್ಷಿ ವಾಲ್ಮೀಕಿಗಳು. ಈ ದಿನ ಈ ಶುಭ ಸಂದರ್ಭದಲ್ಲಿ ನಮ್ಮ ಸುಬ್ರಹ್ಮಣ್ಯ ಮತ್ತು ಅವರ ಕುಟುಂಬದಿಂದ ಕಳೆದ 12 ವರ್ಷಗಳಿಂದ
ಈ ವಾಲ್ಮೀಕಿ ಮಹರ್ಷಿಗಳ ಪೂಜೆಯೊಂದಿಗೆ ಪ್ರಾರಂಭ ಆಗಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಚಾಲನೆ ಸಿಕ್ಕಿದ್ದು ನಮ್ಮ ಇವರ ಕುಟುಂಬದಿಂದ. ಹಾಗಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ. ಇದೇ ಕಾಲಕ್ಕೆ ಸರಿಯಾಗಿ ನಮ್ಮ ಆದಿಜಾಂಬವಂತನ ಒಂದು ಪೂಜಾ ಕಾರ್ಯಗಳು ಸಹ ಪ್ರಾರಂಭ ಆಯಿತು. ದುರಂತ ಏನಪ್ಪ ಅಂತ ಹೇಳಿದ್ರೆ, ನೋವಿನಿಂದ ಹೇಳೋಕ್ಕಾಗತ್ತೆ, ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಬರ್ತಾ ಇದ್ದಾರೆ. ನಮ್ಮಲ್ಲಿ ಏನಪ್ಪ ಅಂತ ಹೇಳಿದ್ರೆ ಆ ರೀತಿಯಾಗಿರ್ತಕ್ಕಂಥ ಕಾರ್ಯಗಳು ಮುಂದೆ ನಡೀಬೇಕು ಅಂತಕ್ಕಂಥದ್ದು. ಇದಕ್ಕೆ ಪೂರ್ವಕವಾಗಿ ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಸಹ. ಆದರೆ ನಮ್ಮ ಉಗ್ರಪ್ಪ ಸಾಹೇಬರು ಬಂದಿರತಕ್ಕಂಥದ್ದು ನಮ್ಮ ಆವಣಿಗೆ ಇದೇ ಪ್ರಥಮ. ಹಾಗಾಗಿ ಅವರಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಹಾಗೂ ನಮ್ಮ ಕುಲಸ್ಥರ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದಾನೆ. ಅವರಿಗೆ ಗೌರವಿಸ್ತಕ್ಕಂಥ ರೀತಿಯಲ್ಲಿ ಅವ್ರನ್ನ ಸ್ವಾಗತವನ್ನು ಬಯಸೋಣ. ನಮ್ಮ ಮುಳಬಾಗಿಲು ತಾಲೂಕಿನ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಸುಬ್ರಹ್ಮಣ್ಯ ಅವ್ರ ಕಡೆಯಿಂದ ಮತ್ತು ಅವರ ಸುಬ್ರಹ್ಮಣ್ಯ ಫ್ಯಾಮಿಲಿ ಕಡೆಯಿಂದನೂ ಸಹ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಜೋರು ಚಪ್ಪಾಳೆಯೊಂದಿಗೆ ಅವ್ರನ್ನ ಸ್ವಾಗತಿಸಬೇಕು ಅಂತೇಳಿ ಕೊಡ್ತಾ ಇದ್ದೀವಿ. ಓಕೆನಾ? ಹಾಂ, ಓಕೆ ಸರ್. ಮತ್ತು ನಮ್ಮ ನಿಡಗಲ್ಲು ಮಹಾಸಂಸ್ಥಾನದ ಇರಲಿ ಬಿಡಿ ಸರ್, ಇರಲಿ ಮತ್ತೊಬ್ಬರು ಹಿರಿಯರು ಮತ್ತೆ ನಮ್ಮ ವಿಶೇಷವಾಗಿ ಆವಣಿ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ನಿಡಗಲ್ಲು ಮಹಾಸಂಸ್ಥಾನದ ಸಂಜಯ್ ಕುಮಾರ ಸ್ವಾಮಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅವ್ರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಗಾರ್ಲ್ಯಾಂಡ್ ಹಾಗೇನೆ ನಮ್ಮ ಮತ್ತೊಬ್ಬ ಗುರುಗಳಾಗಿರ್ತಕ್ಕಂಥ ಶ್ರೀ ಈಶ್ವರಾನಂದ ಸ್ವಾಮೀಜಿಗಳು ಅವರು ಸಹ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ಮಾಡಿದ್ದಾರೆ. ಅವ್ರಿಗೂ ಸಹ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ಈ ಒಂದು ಏನಪ್ಪ ಈ ಸರಳ ಸಮಾರಂಭ ಅಂತಲೇ ಹೇಳ್ಬೋದು. ಭಾಳಷ್ಟು ಆಸೆಗಳೊಂದಿಗೆ ಕಳೆದ ಒಂದು 20-25 ವರ್ಷಗಳಿಂದ ಆವಣಿಯನ್ನು ನಮ್ಮ ಸಮಾಜದ ಧಾರ್ಮಿಕ ಕೇಂದ್ರ ಮಾಡಬೇಕು ಅಂತಕ್ಕಂಥದ್ದು. ವಿಶೇಷವಾಗಿ ಇಲ್ಲಿ ವಾಲ್ಮೀಕಿ ನಡೆಸಿರ್ತಕ್ಕಂಥ ಸ್ಥಳವಾಗಿರ್ತಕ್ಕಂಥದ್ದು ಮೂಲಾಶ್ರಮ ಇರ್ತಕ್ಕಂಥ ಪ್ರಮುಖ ಧಾರ್ಮಿಕ ಕ್ಷೇತ್ರ. ಇದು ಅಭಿವೃದ್ಧಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗಲಿಲ್ಲ. ಹಾಗಾಗಿ ಇಲ್ಲಿರ್ತಕ್ಕಂಥ ನಮ್ಮ ನರಸಿಂಹಯ್ಯ ಅವ್ರ ಬಗ್ಗೆ ಹೇಳಲೇಬೇಕು. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಆವಣಿಯನ್ನು ಜಗತ್ತಿಗೆ ಪರಿಚಯಿಸಬೇಕು, ನಮ್ಮ ಸಮಾಜದ ವಾಲ್ಮೀಕಿಗಳನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿ ಅವರು ಮೊದಲನೇದಾಗಿ ಪಾಲ್ದಾರರಾದರು. ಯಾಕೆ ಅಂತ ಹೇಳಿದ್ರೆ, ನಾನು ಅವರೊಟ್ಟಿಗೆ ಸುಮಾರು 20 ವರ್ಷಗಳಿಂದ ಇದ್ದೀನಿ. ಭಾಳಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ವು, ಆದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಲಿಲ್ಲ. ಅವ್ರಿಗೂ ಸಹ ಈ ಒಂದು ವಾಲ್ಮೀಕಿ ಮಹಾಸಭಾದ ಅಧ್ಯಕ್ಷರಾಗಿ ನಮ್ಮ ನರಸಿಂಹಯ್ಯ ಸರ್ ಅವ್ರಿಗೂ ಸಹ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದಾನೆ. ಮತ್ತೊಬ್ಬ ಯಂಗ್ ಡೈನಾಮಿಕ್ಕು ಅಂತ ಕರಿತಾ ಇರ್ತೀನಿ, ಸಹೋದರಾಗಿರ್ತಕ್ಕಂಥ ನಮ್ಮ ಗೋವಿಂದಣ್ಣ ಅವರು XZP ಮೆಂಬರು. ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಅವ್ರ ಬಗ್ಗೆನೂ ಹೇಳಬೇಕು. ಅವ್ರು ಯಾಕೆ ಅಂತ ಹೇಳಿದ್ರೆ ಬಿಸ್ನೆಸ್ ಟ್ರ್ಯಾಕಲ್ಲಿ ಹೋಗ್ಬಿಟ್ಟು ಒಂದಷ್ಟು ಇಂಪಾರ್ಟೆನ್ಸ್ ನಮ್ಗೆ ಕಡಿಮೆ ಕೊಟ್ಟಿದ್ದಾರೆ. ಯಾಕೋ ನೆನ್ನೆ ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ, ಇಲ್ಲ ನಾನು ಆವಣಿಗೆ ಅಂತ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಕೊಟ್ಟೇ ತೀರ್ತೀನಿ, ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಇದರಲ್ಲಿ ಭಾಗವಹಿಸ್ತೀನಿ ಅಂತಕ್ಕಂಥ ಮಾತನಾಡಿದ್ದಾರೆ. ಅವ್ರಿಗೂ ಸಹ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ನಮ್ಮ ರಾಜಣ್ಣ ಮತ್ತು ನಮ್ಮ ಸಂಗಡ ವಾಲ್ಮೀಕಿ ಮಹಾಸಭಾದ ಭಾಗವಾಗಿ ಭಾಳಷ್ಟು ವರ್ಷಗಳಿಂದ. ಮತ್ತು ಇನ್ನೊಂದು ನಾನು ಅವ್ರ ಬಗ್ಗೆ ಹೇಳಲೇಬೇಕು. ಈ ಅನ್ನದಾಸೋಹವನ್ನು ಜಾತ್ರೆಯ ಬ್ರಹ್ಮರಥೋತ್ಸವದಂದು ಲಕ್ಷಾಂತರ ಜನ ಬರ್ತಕ್ಕಂಥ ಸಂದರ್ಭದಲ್ಲಿ ನಾವು ನಮ್ಮ ಸಮಾಜದ ವತಿಯಿಂದ ಏನಾದರೂ ಮಾಡಬೇಕು ಅಂಥೇಳಿ ಅದಕ್ಕೆ ಚಾಲನೆ ಕೊಟ್ಟರು. ಇವತ್ತು ನಮ್ಮ ಸಮಾಜದ ಕೆಲವು ದಾನಿಗಳು ಮತ್ತು ನಮ್ಮ ಸಂಘದ ಮುಳಬಾಗಿಲು ತಾಲೂಕು ಸಂಘದ ವತಿಯಿಂದ ಅದನ್ನು ಇನ್ನಷ್ಟು ವಿಜೃಂಭಣೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ಮೂಲ ಕಾರಣಕರ್ತರು ಅಂದರೆ ನಮ್ಮ ರಾಜಪ್ಪರವರು. ಅವ್ರಿಗೂ ಸಹ ನಮ್ಮ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಇನ್ನೊಬ್ಬ ಹಿರಿಯರು ಜಿಲ್ಲಾ ನಾಯಕರು ಆಗಿರ್ತಕ್ಕಂಥ ನಮ್ಮ ಗೌರವಾನ್ವಿತ ನರಸಿಂಹಯ್ಯ ಸರ್ ಅವರು, ಇವರು ಅಷ್ಟೇ ಅನೇಕ ಸೂಚನೆ ಸಲಹೆಗಳನ್ನು ಕೊಟ್ಟು ನಮ್ಮ ಆವಣಿ ಡೆವಲಪ್ ಆಗಬೇಕು ಅನ್ನೋದರಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಶ್ರಮ ಇದೆ. ಅವ್ರಿಗೂ ಸಹ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಈಗ
ನಮ್ಮ ಮುಳಬಾಗಿಲು ತಾಲೂಕಿಗೆ ಸಂಬಂಧಪಟ್ಟಂಗೆ ನಮ್ಮ ಸಹೋದರರು ಹಾಗೂ ವಾಲ್ಮೀಕಿ ನಾಯಕ ಮಹಾ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಸುಬ್ರಹ್ಮಣ್ಯಣ್ಣ ಅವರು ಇವತ್ತು ನಾನು ನಮ್ಮ ಉಗ್ರಪ್ಪ ಸಾಹೇಬರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನು ಹಂಚಿಕೊಳ್ಳಲಿದ್ದೇನೆ ಮುಂದಿನ ದಿನಗಳಲ್ಲಿ. ಮತ್ತು ಈಗ ಏನು ನಮ್ಮ ಇವರು ನರಸಿಂಹಯ್ಯ ಸರ್ ತಮಗೆ ಕೊಟ್ಟಿದ್ದಾರೆ ಒಂದಷ್ಟು ಮಾಹಿತಿಗಳನ್ನು, ನನ್ನಲ್ಲಿ ಪೂರ್ತಿಯಾಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ರಿ ಸರ್ ನಾನು ಮಾಡಿದ್ದೀನಿ ಸರ್. ಹಾಗಾಗಿ ನಿಮಗೆ ತಮ್ಮ ಕಚೇರಿಗೆ ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನು ನಾನು ಮಾಡ್ತೇನೆ. ಅವತ್ತು ತಾವು ಹೆಚ್ಚಿನ ಮಟ್ಟದಲ್ಲಿ ನಮಗೆ ಕೋಆರ್ಡಿನೇಷನ್ ಮಾಡಿ ಈ ಒಂದು ಏನು ನಮ್ಮ ಧಾರ್ಮಿಕ ಕೇಂದ್ರ ಅಭಿವೃದ್ಧಿ ಆಗೋದಕ್ಕೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಶ್ರಮನ ಹಾಕಿ ಇದಕ್ಕೆ ಒಂದು ದಾರಿದೀಪ ಮಾಡಿಕೊಡ್ತೀನಿ ಅಂತಕ್ಕಂಥ ಭರವಸೆಯೊಂದಿಗೆ ನಾನು ಹೇಳ್ತಾ ಇದ್ದೀನಿ. ಈಗ ನಮ್ಮ ಸಹೋದರಾಗಿರ್ತಕ್ಕಂಥ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸಹೋದರನಿಗೂ ಸಹ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಬಯಸ್ತಾ, ಮತ್ತು ಭಾಳಷ್ಟು ಜನ ಇವತ್ತು ನಮ್ಮ ಸಂಗಡ ಸೇರಿದ್ರು, ಹೆಚ್ಚಿನ ಮಟ್ಟದಲ್ಲಿ ಇದ್ದರು. ಆದರೆ ಒಂದಷ್ಟು ವಿಳಂಬವಾದ್ರಿಂದ ಇಲ್ಲಿ ನಮ್ಮ ಜನಸಂಖ್ಯೆ ಸ್ವಲ್ಪ ಕಡಿಮೆ ಆಯಿತು. ಆದರೂ ಪರವಾಗಿಲ್ಲ, ಈ ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದು ಒಂದಷ್ಟು ಮನಸ್ಸಿಗೆ ಸಂತೋಷವನ್ನು ಆನಂದವನ್ನು ಕೊಟ್ಟಿದೆ ಅಂತ ತಪ್ಪಾಗಲಾರದು. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಸಮಾಜದ ಕುಲಬಾಂಧವರಿಗೂ ಮತ್ತು ಸಾರ್ವಜನಿಕ ಬಂಧುಗಳಿಗೂ ಅಧಿಕಾರಿ ವರ್ಗದವರಿಗೂ ಎಲ್ರಿಗೂ ಸಹ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು. ಪೂಜ್ಯ ಗುರುಗಳ ಆಶೀರ್ವಾದ ಹಾಗೂ ಸನ್ಮಾನ್ಯ ನಮ್ಮ ಸಮುದಾಯದ ಒಂದು ದೊಡ್ಡ ಆಸ್ತಿ. ನಮ್ಮ ಎಲ್ಲ ಕುಂದುಕೊರತೆಗಳಿಗೆ ಅವರು ಒಂದು ಒಳ್ಳೆಯ ಪರಿಹಾರವನ್ನು ಕೊಟ್ಕೊಂಡು ಬರ್ತಾ ಇರ್ತಕ್ಕಂಥ ಈ ದಿನ ಇವತ್ತು ಆವಣಿಗೆ ಆಗಮಿಸಿ ಇಲ್ಲಿನ ವಸ್ತುಸ್ಥಿತಿ ಏನು ಎಂಬುದನ್ನು ಅವ್ರಿಗೆ ಮನವರಿಕೆಯಾಗಿದೆ. ಈಗ ಅವ್ರ ಮುಂದೆ ನಾನು ಹೇಳೋದು ಇಷ್ಟೇ, ಈಗಾಗಲೇ ನಮ್ಮ ನರಸಿಂಹಯ್ಯನವರು, ನಮ್ಮ ಆನಂದ್ರವರು ನಡೆದು ಬಂದ ಕಥೆ ಅವರು ಮನದಟ್ಟು ಮಾಡಿಕೊಟ್ಟಿದ್ದಾರೆ. ನಾನು ಭಾಳ ವರ್ಷಗಳಿಂದ ಅವನಿಗೆ ಸಂಪರ್ಕ ಇಟ್ಕೊಂಡು ಇಲ್ಲಿ ಆಗು ಹೋಗುಗಳನ್ನ ನಾನು ಗಮನಿಸ್ಕೊಂಡು ಬರ್ತಾನೆ ಇದ್ದೇನೆ. ನನಗೊಂದು ದೊಡ್ಡ ವ್ಯಥೆ, ನನಗೆ ಕೊರತೆ ಏನು ಅಂದರೆ, ಇಲ್ಲೆಲ್ಲ ಎಂತೆಂಥ ದೊಡ್ಡವರೆಲ್ಲ ಬಂದ್ರಲ್ಲ, ದೊಡ್ಡ ಸಭೆಗಳೆಲ್ಲ ಮಾಡಿದ್ರು, ಆಮೇಲೆ ಆಶ್ವಾಸನೆಗಳು ಕೊಟ್ಟರು, ಇದು ಕಾರ್ಯರೂಪಕ್ಕೆ ಬರ್ತದೆ ಎಂಬ ಮಾತನ್ನು ಹೇಳಿದ್ರು. ಅದನ್ನು ಕಣ್ತುಂಬಿಕೊಳ್ಳಲು ಅವ್ರು ಹೇಳಿರೋದನ್ನ ಭರವಸೆಗಳು ಯಾವತ್ತು ಈಡೇರ್ತದೆ ಅಂದ್ಕೊಂಡು ಅದನ್ನು ನೋಡಬೇಕು ಎಂಬ ಆನಂದದಿಂದ ಕಾತುರ ಕಣ್ಣುಗಳಿಂದ ಕಾದು ಕೊನೆಗೆ ಅದು ನಿರಾಶೆ ಆಗೋಯ್ತು, ಒಂದು ವ್ಯಥೆ ಆಗೋಯ್ತು. ಆದ್ದರಿಂದ ಈ ನೋವನ್ನು ನಮ್ಮ ಉಗ್ರಪ್ಪನವರ ಮುಂದೆ ಇಟ್ಟಿದ್ದೇವೆ. ಇದು ವ್ಯಥೆ ಆಗಬಾರ್ದು, ಇನ್ನು ಇದಕ್ಕೆ ಸರಿಯಾದಂಥ ಒಂದು ಕಥೆನೇ ನಾನು ಮಾಡಿಕೊಡ್ತೀನಿ ನೋಡ್ರಿ ಅನ್ನೋ ರೀತಿಯಲ್ಲಿ ಅವರು ಸ್ಪಂದಿಸಬೇಕು. ಖಂಡಿತ ಅವರಿಗೆ ಒಂದು ಆಸೆ ಇದೆ, ಅಯೋಧ್ಯೆ ಅದು ಶ್ರೀರಾಮನ ಜನ್ಮಭೂಮಿ ಯಾವ ಥರ ಆಯಿತೋ ಹಾಗೆ ನಮ್ಮ ಹಂಪೆಯ ಸ್ಥಳದಲ್ಲಿ ಹನುಮನ ಜನ್ಮ ಸ್ಥಾನ ಯಾವ ರೀತಿ ಪ್ರಸಿದ್ಧಿ ಆಗ್ತಾ ಇದೆಯೋ ಅದೇ ರೀತಿ ಲವಕುಶರ ಜನ್ಮಸ್ಥಾನವಾದ ಈ ಆವಣಿನೂ ಅದೇ ಮಟ್ಟದಲ್ಲಿ ಇನ್ನು ಬೆಳೆಸಬೇಕು ಎಂಬತಕ್ಕಂಥ ಒಂದು ಇರಾದೆಯನ್ನು ಒಂದು ಅವರು ಮನಸ್ಸಿನಲ್ಲಿ ಅವರು ನಾಟ್ಕೊಂಡಿದ್ದಾರೆ. ಇದಕ್ಕೆ ಬೇಕಾದಂಥ ರೀತಿಯಲ್ಲಿ ನೀವು ಯಾರನ್ನ ಸಂಪರ್ಕ ಮಾಡ್ತೀರೋ, ಯಾವ ಅಧಿಕಾರಿಗಳನ್ನ ನೋಡ್ತೀರೋ, ಅಥವಾ ಯಾರು ಇದಕ್ಕೆ ಈ ಕನಸನ್ನು ಈಡೇರಿಸ್ತಕ್ಕಂಥವರು ಯಾರಿದ್ದಾರೆ ನಿಮ್ಮ ಮನಸ್ಸಿನಲ್ಲಿ ಅಂಥವ್ರನ್ನೆಲ್ಲ ತಾವು ಸಂಪರ್ಕಿಸಿ ಇದು ಈ ವ್ಯಥೆ ಆಗಬಾರ್ದು, ಇದು ಸಾಕಾರ ರೂಪಕ್ಕೆ ಬರಲೇಬೇಕು ಎಂಬ ರೀತಿಯಲ್ಲಿ ತಾವು ಕ್ರಮವನ್ನು ತಗೊಂಡು ಇದಕ್ಕೆ ಒಂದು ಮೂರ್ತ ಸ್ವರೂಪವನ್ನು ತಾವು ಕೊಡಬೇಕು ಸ್ವಾಮಿ ಅಂತ ನಾನು ಮತ್ತೊಮ್ಮೆ ಅವರ ಮೇಲೆ ನಾನು ಒಂದು ಒತ್ತಾಯಪೂರ್ವಕವಾಗಿ ನನ್ನ ಕಳಕಳಿ ಅಭಿಲಾಷೆಯನ್ನು ಅವರಿಗೆ ಹೇಳ್ತೇನೆ. ಇನ್ನು ಇದರ ಬಗ್ಗೆ ನಮ್ಮ ಉಗ್ರಪ್ಪನವರು ಅವರ ಮನದಾಳವನ್ನು ನಮ್ಮೊಡನೆ ಹಂಚ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಧನ್ಯವಾದಗಳು. ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ದಯಮಾಡಿ ನೀವು ಈ ದಿಕ್ಕಿನಲ್ಲಿ ಚಿಂತನೆ ಸಾಗಲಿ. ಸೊ ನಾನು ನನ್ನ ಕೈಲಾದಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ. ನಮಸ್ಕಾರ ಎಲ್ಲರೂ.
ಸ್ನಾನ ಮಾಡ್ತಾರೆ ಕೋಣಿಯರು ಕಲ್ಲು ಮಧ್ಯಭಾಗದಲ್ಲಿ ಆಶ್ರಮ ಈ ಕಲ್ಲುಗಳಿಂದ ಹಾಕಿದೆ. ಬೆಳಗ್ಗೆನೆ ಬಂದು ನೋಡಿದೆ. ಅದೇ ಬೆಳಿಗ್ಗೆ ಬಂದು ಬೆಳಿಗ್ಗೆ ಅದೇ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನಿಮಗೆ ಗೊತ್ತಾಗುತ್ತೆ. ಇದು ಯಾರಿಗೆ ಹೇಳಿದರೆ ರಥೋತ್ಸವ ದಿವಸ ಸರ್ ಪಾರ್ಕಿಂಗ್ ಕೂಡ ಸಿಗಲ್ಲ, 2 ಕಿಲೋಮೀಟರ್ ರಜೆ ಕೊಡ್ತಾರೆ. ಅಂದರೆ ಜನಸ್ತೋಮ ಅಂತ ಹೇಳಿದ್ರೆ ಮಟ್ಟಕ್ಕೆ ಇರ್ತಾರೆ. ಏನೋ ಒಂದು ಶಕ್ತಿ ಇದೆ ಸರ್ ಒಟ್ಟಿನಲ್ಲಿ ಅಲ್ಲ ಅಲ್ಲೇ ಸರ್ಕಲ್ ಪಾರ್ಕಿಂಗ್ ಎಲ್ಲ ಸ್ಟಾಪ್ ಆಗುತ್ತೆ. ಬನ್ನಿ ಸರ್, ಜನ ಬಂದಿದ್ದೀರ, ಕೈ ಮುಗಿಸ್ಕೊಂಡು ಒಂದು ಫೋಟೋ ತಗೊಂಡು ಹೋಗೋಣ ಅಂತ ಅಷ್ಟೇ, ಇನ್ನೂ ಇಲ್ಲ. ಇಲ್ಲೇ ಬನ್ನಿ, ಇಲ್ಲೇ ಮಾಡಿದ್ದೀವಲ್ಲ ಸರ್. ಇನ್ನೊಂದು ಸರ್ ನಮ್ಮ ಮಾಹಿತಿಗೆ, ಇದು ದೊಡ್ಡ ಬಂಡೆ ಇತ್ತು, ಏನೋ ನಾವು ಇದು ಮಾಡಿದ್ದೀವಿ ನೋಡಿ. ವಾಲ್ಮೀಕಿ ಮಹರ್ಷಿಗಳು ತಪಸ್ಸು ಮಾಡಿದ್ದು ಮರ, ತಪಸ್ಸು ಮರ ಅಂತ ತಿರುಗಲ್ ಅಂತಾರಂತೆ ನೋಡಿ. ಆ ತಪಸ್ಸು ಮರ ಇದೆ, ವಾಲ್ಮೀಕಿ ತಮಗೆ ಗೊತ್ತೇ ಇದೆ, ಉತ್ತ ಅದು ಇದೆ. ಏನೋ ಒಂದಷ್ಟು ಬಹು ಇತಿಹಾಸ ಇದೆ ಸರ್. ನೀವು ದೊಡ್ಡ ಮನಸ್ಸು ಮಾಡಿ ಈ ಕ್ಷೇತ್ರ ಅಭಿವೃದ್ಧಿ ಬೇಕು, ಅರಿಟಲ್ ಪ್ರಯತ್ನ ಆಗ್ಬೇಕು ಸರ್. ನೋಡಿ ಸರ್, ಅಲ್ಲ ಅವ್ರು ಹೇಳ್ತಾ ಇರೋದು ನಿಮ್ಗೆ ಜ್ಞಾನಕ್ಕೆ ಹೋಗ್ಬೇಕು, ನಾವು ಮಾಡಲ್ಲ ಅಂತಲ್ಲ, ಇಲ್ಲಿ ಮಾಡ್ತೀವಿ. ತರ್ಕ ಮಾಡೋಣ. ಆಶ್ರಮ ಅಂತ ಹೇಳಿ ನೀವು ನೆಕ್ಸ್ಟ್ ಟೈಮ್ ಮೂಲಾಶ್ರಮಕ್ಕೆ ಭೇಟಿ ಕೊಡಲೇಬೇಕು. ಹಾಂ, ನೀವೇ ಮಾಡಿ. ಅವರು ಬಹುತೇಕ ಅಯ್ಯಪ್ಪ ಸ್ವಾಮಿಗಳು ಬಹಳಷ್ಟು ಬಾರಿ ಶ್ರಮ ಹಾಕಿ ವಿಫಲ ಆಗಿದೆ ಸರ್. ದಯವಿಟ್ಟು ನಿಮ್ಮ ಮುಖಾಂತರ ಒಂದು ಬೆಟ್ಟದ ಮೇಲೆ ಇದು ಕುರುಹುಳು ಜಾಸ್ತಿ ಇದೆ. ಕಿಲುಪೇಟೆ ಸರ್ ಮಾರ್ಬಾರ್ದು ಕೆಳಗಡೆ ದಿಗು ಬೆಟ್ಟೆ ಫೋಟೋ ನೋಡಿ ಸರ್, ಸ್ವಲ್ಪ ಫ್ರೀಯಾಗಿ ಬಂದ್ರಪ್ಪ ಎಲ್ಲರೂ. ಓಕೆ ಸರ್. ಇವರೇ ಅಧ್ಯಕ್ಷರಿದ್ದಾರೆ ನಮ್ಮ ಎಲ್ಲಿ ರಜಪ್ಪ ಸರ್ ಗುರುಗಳಿಗೆ ಅಂತ ಹೇಳ್ಬಿಟ್ಟು ಒಂದು ಕುಟೀರ ಮಾಡೋಣ ಅಂತ ಹೇಳ್ಬಿಟ್ಟು ಇದೆಲ್ಲ ಕ್ಲೀನ್ ಮಾಡಿದೆ. ಸುಮಾರು 15-20 ಲಕ್ಷದವರೆಗೂ ನಾವು ಕೈಯಿಂದ ಖರ್ಚು ಮಾಡಿದೆ ಸರ್. ಮತ್ತೆ ಸುಮ್ಮನೆ ಇದ್ಬಿಟ್ರ ಮನುಷ್ಯ. ಹೇಳಿ, ನೀವು ಹೇಳಿದ್ರೆ ಹೇಳಿ, ಕುಟೀರ ಮಾಡ್ತೀವಿ.